ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಗಸ್ಟ್ 4, 2025 ಇವತ್ತಿನ ದಿನ ಎಲ್ಲ ಶಿಕ್ಷಕಾಂಕ್ಷಿ, ಎಲ್ಲ PC, PSI, KPSC ಮತ್ತು KEA ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಹಳ ದಿನಗಳಿಂದ ಏನು ಒಳ ಮೀಸಲಾತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಎಂದು ಮುಂದೆ ಬರ್ತಾ ಇದ್ರು. ಇವತ್ತಿನ ದಿನ ಶ್ರೀ ನಾಗಮೋಹನ್ ದಾಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳ ಮೀಸಲಾತಿಯ ಅಂತಿಮ ವರದಿಯನ್ನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಿಗೆ ಸಲ್ಲಿಸಲಿಕ್ಕೆ ಇವತ್ತಿನ ದಿನಾಂಕವನ್ನ ಫಿಕ್ಸ್ ಮಾಡ್ಕೊಂಡಾರೆ. ಸೊ ಇದರಿಂದ ಅಭ್ಯರ್ಥಿಗಳು ಏನ್ ತಿಳ್ಕೊಳ್ಬೇಕು, ತಾವುಗಳು ಎಷ್ಟು ಸೀರಿಯಸ್ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಇದಾದ 20 ದಿನದೊಳಗನೆ ಒಳ ಮೀಸಲಾತಿ ವರದಿಯನ್ನ ಸಲ್ಲಿಸಾದ ಮೇಲೆ ಅದೊಂದು ಕಾಯ್ದೆ ಮೀನ್ಸ್ ಅದು ಬಿಲ್ ಪಾಸ್ ಆಗಿ ಅದನ್ನ ಒಂದು ಎಲ್ಲ DPRಗೆ ಹೊರಡಿಸಿ ಅದು ಸಾಮಾನ್ಯವಾಗಿ ಎಲ್ಲ ನೇಮಕಾತಿ ವೃಂದಕ್ಕ ಆ ಒಂದು ಎಲ್ಲ ನೇಮಕಾತಿಗಳು ಕೂಡ ಆಕ್ಕಾವ. ನಾವುಗಳು ಎಷ್ಟು ಅಂದ್ರೆ ಹೆಚ್ಚು ಅಲರ್ಟ್ ಆಗಿರ್ಬೇಕಾಗೈತಿ. ಯಾಕಂತಂದ್ರೆ ಇನ್ನೂವರೆಗೂ ಕೂಡ ನೋಟಿಫಿಕೇಶನ್ ಆಗಿಲ್ಲ ಅಂತ ಇಷ್ಟು ದಿನ ಕಾಯ್ದೆ ನಾವು ಟೈಮ್ ಪಾಸ್ ಮಾಡಿದ್ದೇವೆ. ಕೆಲವೊಂದ್ಸಲ ನಾವು ಸೀರಿಯಸ್ ಆಗಿ ಓದ್ತಾ ಇದ್ರು ಕೂಡ ಒಂದು ವಾರ ಓದಿವಿ, 15 ದಿನ ಓದ್ತೀವಿ, ಆಮೇಲೆ ಆಸಕ್ತಿಯಿಂದ ನಾವು ಅದನ್ನ ಬಿಟ್ಟಿದ್ದೀವಿ. ಬಟ್ ಇನ್ಮೇಲೆ ಹಂಗೆ ಮಾಡೋದು ಬೇಡ. ಏನು ಈಗ ಒಳ ಮೀಸಲಾತಿ ವರದಿ ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನಾವು ಅದನ್ನು ಮುಂದುವರಿಸ್ಕೊಂಡು ನಮ್ಮ ಸ್ಟಡಿಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ, ನೋಟಿಫಿಕೇಶನ್ ಆಗೋಕ್ಕಿಂತ ಮೊದಲಿಗೆ ತಾವುಗಳು ಎಲ್ಲ ಓದಿದ್ರೆ ಮಾತ್ರ ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀರಿ. ಯಾಕಂತಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ನಮ್ಗೆ 2 ರಿಂದ 3 ತಿಂಗಳು ಸಿಗೋದ್ರಿಂದ ಅಲ್ಲಿ ನಾವು ರಿವಿಷನ್ ಮಾಡ್ಬೇಕಾಗಿರ್ತೈತಿ 3 ಸಲ, ಮತ್ತೆ ಅಗೇನ್ ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕಿರ್ತೈತಿ 2-3 ಸಲ, ಅಗೇನ್ ಮತ್ತೆ ನಾವು ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಆಗ್ಬೇಕಾಗೈತಿ, ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಅಟೆಂಡ್ ಆಗ್ಬೇಕಾಗೈತಿ. ಸೊ ಇವೆಲ್ಲಾ ಪ್ರೊಸೆಸ್ಗಳು ಇರೋದ್ರಿಂದ ಒಂದು ಎಕ್ಸಾಮಿನೇಷನ್ ಅಂತ ಬಂದಾಗ ಇವೆಲ್ಲವನ್ನ ನೀವು ಅನುಸರಿಸಿದಾಗ ಮಾತ್ರ ಅಂದ್ರೆ ಆಲ್ರೆಡಿ ಮುಗಿಸಿರ್ಬೇಕು, ನಿಮ್ಮ ಸಿಲೆಬಸ್ 90% ಆಫ್ ಸಿಲೆಬಸ್ ಮುಗಿದಿರಬೇಕು. ಏನೋ ಇದ್ರೂ ಕೂಡ ಇಂಪಾರ್ಟೆಂಟ್ ಲಾಸ್ಟ್ ಟೈಮ್ ರಿವಿಷನ್ ಮಾಡ್ತಾ ಇರಬೇಕು, ಟೆಸ್ಟ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಿಂಗಾದ್ಮೇಲೆ ಮಾತ್ರ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ಜಾಸ್ತಿ ನೀವು ಬೇಸಿಕ್ಸ್ ಗಳಿಗೆ ಜಾಸ್ತಿ ಒತ್ತು ಕೊಡ್ತೀನಿ ಹೇಳ್ತಾ ಇದ್ದೀನಿ ನಾನು. 6 ರಿಂದ 12ನೇ ತರಗತಿಯ ಬುಕ್ಸ್ ಗಳಿಗೆ ಹೆಚ್ಚು ಒತ್ತು ಕೊಡ್ರಿ. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಎಕ್ಸ್ಟ್ರಾ ಅಡ್ವಾನ್ಸ್ ಬುಕ್ಸ್ ಒಳಗ, ಹಿಸ್ಟ್ರಿ ಒಳಗೆ KNA, ಮತ್ತೆ ಅದೇ ರೀತಿ ಭೂಗೋಳಶಾಸ್ತ್ರ ಒಳಗ ರಂಗನಾಥ್ ಸರ್ ಅವ್ರದ್ದು, ಪೊಲಿಟಿ ಒಳಗಡೆ ಲಕ್ಷ್ಮೀಕಾಂತ್ ಅಥವಾ ಏನು ಪ್ರಸಿದ್ಧವಾದಂತಹ ನಮ್ಮ ಕನ್ನಡದೊಳಗಿರುವಂತಹ ಒಂದು ರಾಜ್ಯಶಾಸ್ತ್ರ ಪುಸ್ತಕವನ್ನ ನೀವು ಓದಬೇಕು. ಸೊ ಹಿಂಗ್ ಓದೋದ್ರಿಂದ ನಿಮ್ಗೆ ಚೆನ್ನಾಗಿ ಗ್ರಿಪ್ ಸಿಗ್ತದ. ಮತ್ತೆ ಯಾರೆಲ್ಲ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಗ ನೀವು ಬೇಸಿಕ್ಸ್ ಬುಕ್ಸ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಓದ್ಬೋದು. ಇಲ್ಲ ಅಂತಂದ್ರೆ ನೀವು ಏನು ವಾಮದೇವಪ್ಪ ಸರ್ ಅಂತ ಅಥವಾ ನಿಮ್ ಕಡೆ ಯಾವ ಪುಸ್ತಕ ಇದೆಯಲ್ಲ ಆ ಪುಸ್ತಕ ಮೇಲೆ ಸ್ಟಿಕ್ ಡೌನ್ ಆಗಿ. ಸೊ ನೀವು ಐ ಥಿಂಕ್ ಇವತ್ತಿನ ಒಂದು ದಿನದೊಳಗಡೆ ನೀವು ಬಹಳ ಸೀರಿಯಸ್ ಆಗ್ತಿದ್ದೀರಿ ಅನ್ಕೊಳ್ತಾ ಇದ್ದೀನಿ. ಸೊ ಮುಂದಿನ ದಿನದೊಳಗಡೆ ನಾನು ಮತ್ತಷ್ಟು ಮಾಹಿತಿ ಜೊತೆಗೆ ನಿಮಗೆ ನಾನು ಹೇಳಿಕೆ ಮತ್ತೆ ಬರ್ತೀನಿ. ನಮಸ್ಕಾರ.